Indian logically most another important topic here. ಫಿಲಾಸಫಿಕಲ್ ಸ್ಕೂಲ್ ಮತ್ತು ಅಕ್ಸೆಪ್ಟೆಡ್ ಪ್ರಮಾಣಸ್ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಸೊ ಫಿಲಾಸಫಿಕಲ್ ಸ್ಕೂಲ್ಸು ಲೈಕ್ ನ್ಯಾಯ ಸ್ಕೂಲ್, ಅದ್ವೈತ ಸ್ಕೂಲ್, ವೈಶೇಷಿಕ ಆ್ಯಂಡ್ ಕರ್ವಕ ಸ್ಕೂಲ್ ಅಂತ ಇದೆ. ಕೆಲವೊಂದು ನಾನು ಈಗ 4 ಬಗ್ಗೆ ಡಿಸ್ಕಸ್ ಮಾಡಿರ್ತೀನಿ. ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಎಲ್ಲಾದರೂ ನಮಗೆ ಬಂದರೆ ಕ್ವೆಶನ್ ಅಟ್ಲೀಸ್ಟ್ ಎಲಿಮಿನೇಟ್ ಮಾಡೋದಕ್ಕೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಫಸ್ಟ್ ಲೆಟ್ ಮಿ ಟೇಕ್ ಕರ್ವಕ ಸ್ಕೂಲ್ ಆಫ್ ಫಿಲಾಸಫಿ. ಕರ್ವಕ ಸ್ಕೂಲ್ ಆಫ್ ಫಿಲಾಸಫಿ ಮೆಟೀರಿಯಲಿಸ್ಟಿಕ್ ಸ್ಕೂಲ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತಾರೆ. ಇದನ್ನು ಮೆಟೀರಿಯಲಿಸ್ಟಿಕ್ ಸ್ಕೂಲ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಈ ಫಿಲಾಸಫಿಕಲ್ ಕರ್ವಕ ಸ್ಕೂಲಲ್ಲಿ ಕಾನ್ಸೆಪ್ಟ್ ಆಫ್ ಆಫ್ಟರ್ ಲೈಫು, ಕರ್ಮ, ಸ್ಪಿರಿಚುವಲ್ ಲಿಬ್ರಲೈಸೇಷನ್ ಇದನ್ನೆಲ್ಲ ಒಪ್ಪಲ್ಲ ಇವರು. ಇದನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾವುದನ್ನು ರಿಜೆಕ್ಟ್ ಮಾಡ್ತಾರೆ? ಆಫ್ಟರ್ ಲೈಫ್ ಅಂದರೆ ನಾವು ಸತ್ ಮೇಲೆ ಏನಾಗುತ್ತೆ, ನಮ್ಮ ಆತ್ಮ ಇದೆ, ಆ ಆತ್ಮಕ್ಕೆ ನಾವಿಲ್ಲಿ ಪಾಪ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀವಿ, ಆ ರೀತಿ ಕಾನ್ಸೆಪ್ಟ್ನೆಲ್ಲ ಇವರು ರಿಜೆಕ್ಟ್ ಮಾಡ್ತಾರೆ. ಏನನ್ನು ಇವರು ಯಾವ ಪ್ರಮಾಣನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಪಾಯಿಂಟು. ಇವ್ರು ಅಕ್ಸೆಪ್ಟ್ ಮಾಡುವಂಥ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಪರ್ಸೆಪ್ಷನ್. ಅಂದರೆ ನಾವು ಯಾವುದನ್ನು ನೋಡ್ತೀವಿ, ಕೇಳಿಸ್ಕೊಳ್ತೀವಿ, ಸ್ಮೆಲ್ ಮಾಡ್ತೀವಿ, ಟಂಗಿಂದ ಟೇಸ್ಟ್ ಮಾಡ್ತೀವಿ, ಅಥವಾ ಸ್ಕಿನ್ನಿಂದ ಟಚ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಂದರೆ ಪ್ರತ್ಯಕ್ಷ ಅಂದರೆ ಏನು? ಪರ್ಸೆಪ್ಷನ್, ರೈಟ್? ಆ ಪರ್ಸೆಪ್ಷನ್ನು ಎಲ್ಲಿಂದ ಬರುತ್ತೆ? ಸೆನ್ಸರಿ ಆರ್ಗನ್ಸಿಂದ ಬರುತ್ತೆ. ಓಕೆ. ಆ ಸೆನ್ಸರಿ ಆರ್ಗನ್ಸಿಂದ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದನ್ನು ಮಾತ್ರ ನಾವು ಒಪ್ಪುವಂಥದ್ದು, ಬೇರೆ ಯಾವುದನ್ನು ನಾವು ಒಪ್ಪಲ್ಲ ಅನ್ನುವಂಥದ್ದು ಕರ್ವಕ ಸ್ಕೂಲ್ ಆಫ್ ನಾಲೆಡ್ಜ್. ಇದು ಆರ್ಥೋಡಾಕ್ಸ್ ವ್ಯೂಸ್ ಆಫ್ ಇಂಡಿಯನ್ ಫಿಲಾಸಫಿನ ಚಾಲೆಂಜ್ ಮಾಡುತ್ತೆ. ಎಂಪಿರಿಕಲ್ ಎವಿಡೆನ್ಸ್ ಆ್ಯಂಡ್ ಮೆಟೀರಿಯಲಿಸಮ್ ಬೇಸ್ಡ್ ಮೇಲೆ ಕೆಲಸ ಮಾಡುತ್ತೆ. ಓಕೆ. ಸೊ ದಿಸ್ ಈಸ್ ಸಮ್ ವಾಟ್ ನೈಸ್. ಪ್ರಾಕ್ಟಿಕಲಾಗಿ ಯೋಚನೆ ಮಾಡುವಂಥವರು, ನಾಸ್ತಿಕರು ಅಂತ ನಾವು ಇರ್ತೀವಲ್ಲ ಕೆಲವರು. ಸೊ ಅಂಥವರಿಗೆ ದಿಸ್ ಈಸ್ ಲೈಕ್ ಕರ್ವಕ ಸ್ಕೂಲ್ ಆಫ್ ಫಿಲಾಸಫಿ ಈಸ್ ರಿಯಾಲಿಟಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಅಂತ ಬಂದಾಗ ಕರ್ವಕ ಆದಮೇಲೆ ವೈಶೇಷಿಕ ಸ್ಕೂಲನ್ನು ನೋಡೋಣ. ವೈಶೇಷಿಕ ಸ್ಕೂಲ್ ಆಫ್ ಫಿಲಾಸಫಿ. ವೈಶೇಷಿಕ ಸ್ಕೂಲ್ ಆಫ್ ಫಿಲಾಸಫಿ ಇದು ಮೇಜರ್ ಕನ್ಸರ್ನ್ ಇಸ್ ಆನ್ ಮಿಟಾಫಿಸಿಕ್ಸ್. ಓಕೆ. ಸೊ ಮಿಟಾಫಿಸಿಕ್ಸ್ ಆ್ಯಂಡ್ ಇದು ರಿಯಾಲಿಟಿನ 6 ಕ್ಯಾಟಗರೀಸ್ ಆಗಿ ರಿಯಾಲಿಟಿನ 6 ಕ್ಯಾಟಗರೀಸ್ ಆಗಿ ಕ್ಲಾಸಿಫೈ ಮಾಡಿದೆ. ಲೈಕ್ 6 ಕ್ಯಾಟಗರೀಸ್ ಯಾವುದು? ಸಬ್ಸ್ಟೆನ್ಸ್, ಕ್ವಾಲಿಟಿ, ಆ್ಯಕ್ಷನ್, ಜನರಾಲಿಟಿ ಆ್ಯಂಡ್ ಪರ್ಟಿಕ್ಯುಲಾರಿಟಿ ಆ್ಯಂಡ್ ಇನ್ಹರೆನ್ಸ್. ಈ 6 ಇದನ್ನೆಲ್ಲ ಕೇಳಲ್ಲ, ಬಟ್ ಗೊತ್ತಿರಬೇಕು ನಮಗೆ. ಮಿಟಾಫಿಸಿಕ್ಸ್ ಬಗ್ಗೆ ವೈಶೇಷಿಕ ಸ್ಕೂಲ್ ಆಫ್ ಫಿಲಾಸಫಿ ಹೇಳುತ್ತೆ. 6 ಕ್ಯಾಟಗರೀಸ್ ಇದೆ ಅದರಲ್ಲಿ. ಇದು ಯಾವ ಪ್ರಮಾಣಗಳನ್ನು ಆಕ್ಸೆಪ್ಟ್ ಮಾಡುತ್ತೆ ಅಂದರೆ ಪ್ರತ್ಯಕ್ಷ ದಟ್ ಈಸ್ ಪರ್ಸೆಪ್ಷನ್. ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ಸೆನ್ಸರಿ ಆರ್ಗನ್ಸ್ ರಿಲೇಟೆಡ್ ಆಗಿ. ಅದ್ರ ಜೊತೆ ಅನುಮಾನ ಅಂದರೆ ಏನು? ಇನ್ಫರೆನ್ಸ್ ಅಂದರೆ ಏನು? ರೀಸನಿಂಗ್ ಬೇಸ್ಡ್. ಇದು reasoning based on a reason, based on information, based on our common sense. That is common sense ಅಂತಲೂ ಹೇಳ್ಬೋದು. ಕಾಮನ್ ಸೆನ್ಸ್, ರೀಸನಿಂಗ್ ಬೇಸ್ಡ್. ಸೊ ಅನುಮಾನ ಎರಡೇ, ಪ್ರತ್ಯಕ್ಷ ಮತ್ತು ಅನುಮಾನ. ಅದಕ್ಕೆ ನಾನು ಮೊದಲು ಕರ್ವಕ ತೊಗೊಂಡು ಆಮೇಲೆ ವೈಶೇಷಿಕ ತೊಗೊಂಡು ಆಮೇಲೆ ಹೋಗ್ತಾ ಇದ್ದೀನಿ 1 by 1. ಯಾಕಂದರೆ ಕರ್ವಕ ಪ್ರತ್ಯಕ್ಷ, ವೈಶೇಷಿಕ ಪ್ರತ್ಯಕ್ಷ ಪ್ಲಸ್ ಅನುಮಾನ. ನೆಕ್ಸ್ಟು ಥರ್ಡ್ ಒನ್ ಈಸ್ ಅದ್ವೈತ ಸ್ಕೂಲ್ ಆಫ್ ಫಿಲಾಸಫಿ.
ಅದ್ವೈತ ವೇದಾಂತ ಕೇಳಿದಿರಲ್ಲ, ಅದ್ವೈತ ವೇದಾಂತ ಸ್ಕೂಲ್ ಆಫ್ ಫಿಲಾಸಫಿ. ಯಾರು ಅದ್ವೈತ ಅಂದಾಗ ನಿಮ್ಮ ಮೈಂಡಲ್ಲಿ ಯಾರು ಬರ್ತಾರೆ? ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರು ಕರೆಕ್ಟ್. ಇವ್ರೇನು ಹೇಳ್ತಾರೆ? ನಾನ್ ಡ್ಯುಯಲಿಸಮ್, ದೇವರು ಮತ್ತು ಮನುಷ್ಯ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳುವಂಥದ್ದು ತಾನೇ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ದಟ್ ಈಸ್ ಅದ್ವೈತ ವೇದಾಂತ ಫಿಲಾಸಫಿ. ಇವರು ಯಾವುದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅದ್ವೈತ ಅವರು ಅಂದರೆ 6 ಪ್ರಮಾಣಸ್ನ ಅಕ್ಸೆಪ್ಟ್ ಮಾಡ್ತಾರೆ ಇವರು. 6 ಪ್ರಮಾಣಸ್. ಒನ್ ಈಸ್ ಪ್ರತ್ಯಕ್ಷ ಅಂದರೆ ಗೊತ್ತು ನಿಮಗೆ, ಪರ್ಸೆಪ್ಷನ್. ನೆಕ್ಸ್ಟ್ ಈಸ್ ಅನುಮಾನ, ದಟ್ ಈಸ್ ಇನ್ಫರೆನ್ಸ್. ಇದೆರಡು ಈಗ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ಮೂರನೇದು ಶಬ್ದ ಅಂದರೆ ವರ್ಡ್ಸ್ ಆರ್ ಬುಕ್ಸ್, ನಾಲೆಜ್, ವೇದಾಸ್ ಆ ರೀತಿ. ಉಪಮಾನ ಈಸ್ ಕಂಪ್ಯಾರಿಷನ್. ಇದನ್ನು ಓದಿದ್ದೀವಿ ನಾವು ಆಲ್ರೆಡಿ. ಇನ್ನೊಂದು ಅರ್ಥಪಟ್ಟಿ, ದಟ್ ಈಸ್ ಪಾಸ್ಟ್ಯುಲೇಷನ್. ನೆಕ್ಸ್ಟ್ ಅನುಪಲಬ್ಧಿ, ದಟ್ ಈಸ್ ನಾನ್ ಕಾಗ್ನಿಷನ್. ಈ 6 ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಪಟಿ, ಅನುಪಲಬ್ಧಿ, ಈ 6 ಪ್ರಮಾಣಸನ್ನು ಅದ್ವೈತ ವೇದಾಸು ಆಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯಾಯ ಸ್ಕೂಲ್ ಆಫ್ ಫಿಲಾಸಫಿ. ನ್ಯಾಯ ಸ್ಕೂಲ್ ಆಫ್ ಫಿಲಾಸಫಿ ಅಂತ ಬಂದಾಗ ಇವರ ಫೋಕಸ್ಸು ಲಾಜಿಕ್ ಮೇಲಿದೆ. ಲಾಜಿಕ್ ಆ್ಯಂಡ್ ಎಪಿಸ್ಟಮಾಲಜಿ ಅಂದರೆ ಥಿಯರಿ ಆಫ್ ನಾಲೆಜ್ ಅಂತ. ಎಪಿಸ್ಟಮಾಲಜಿ ಅಂದರೆ ಥಿಯರಿ ಆಫ್ ನಾಲೆಜ್. ಇವ್ರು ಯಾವ್ಯಾವ ಪ್ರಮಾಣಸ್ನ ಆಕ್ಸೆಪ್ಟ್ ಮಾಡ್ತಾರೆ? ಇವ್ರು 4 ಪ್ರಮಾಣಸ್ನ ಆಕ್ಸೆಪ್ಟ್ ಮಾಡ್ತಾರೆ. 4 ಪ್ರಮಾಣಸ್ ಬಗ್ಗೆನೇ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಫಸ್ಟ್ ವೀಡಿಯೋಸ್ನಲ್ಲಿ. ಅದೇ 4 ಪ್ರಮಾಣಸ್ ಯಾವುದು? ಅನುಮಾನ, ದಟ್ ಈಸ್ ಇನ್ಫರೆನ್ಸ್. ನೆಕ್ಸ್ಟ್ ಪ್ರತ್ಯಕ್ಷ, ಫಸ್ಟ್ ಪ್ರತ್ಯಕ್ಷ ಬರೀಬೇಕಾಗಿತ್ತು. ಪ್ರತ್ಯಕ್ಷ, ದಟ್ ಈಸ್ ಪರ್ಸೆಪ್ಷನ್. ಅನುಮಾನ, ಇನ್ಫರೆನ್ಸ್. ಅದಾದಮೇಲೆ ಶಬ್ದ ಮತ್ತು ಉಪಮಾನ ಈಸ್ ಕಂಪ್ಯಾರಿಷನ್. ಕರೆಕ್ಟ್. ಈ 4 ಇವರು ಪ್ರಮಾಣಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ವರ್ಬಲ್ ಟೆಸ್ಟಿಮನಿ. ಅದು ಬಿಟ್ಟು ನೀವು ಅಬ್ಸರ್ವ್ ಮಾಡ್ದಂಗೆ ಅದ್ವೈತ ವೇದಾಂತದಲ್ಲಿ ಅರ್ಥಪಟಿ ಮತ್ತು ಅನುಪಲಬ್ಧಿ ಇದೆರಡು ಅಡಿಷ್ನಲ್ ಆಗಿ ಅವರು ಪ್ರಮಾಣಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರಮಾಣ ಅಂದರೆ ಏನು? ಸೋರ್ಸ್ ಆಫ್ ನಾಲೆಜ್ ಅಂತ. ಸೊ ಇದು ನಮ್ಮ ಫಿಲಾಸಫಿಕಲ್ ಸ್ಕೂಲ್ಸ್ಗಳು ಯಾವುದ್ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಗ್ಗೆ ಒಂದು ಎಕ್ಸಾಮ್ ಬೇಸ್ಡ್ ವಿಡಿಯೋ. ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಇದೆ ಲಾಜಿಕಲ್ ರೀಸನಿಂಗ್ ಬಗ್ಗೆ. ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ, ಯೂಸ್ ಆಗುತ್ತೆ ಎಕ್ಸಾಮಿಗೆ. ಥ್ಯಾಂಕ್ ಯು.